ನಮಸ್ತೆ ಸ್ನೇಹಿತರೆ. 1989ರಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ. ಕಾಶಿನಾಥ್ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಹಾಗೆ ಚಂದ್ರಹಾಸ್ ಆಳ್ವಾ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಹ ನಿರ್ದೇಶಕರಾಗಿ ಈ ಸಿನಿಮಾದಲ್ಲಿ ಎಸ್ ನಾರಾಯಣ್ ಅವರು ಕೆಲಸನ ಮಾಡಿರ್ತಾರೆ. ಯಾವ್ದ ಸಿನಿಮಾ ಏನದ್ರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಸಬ್ಸ್ಕ್ರೈಬ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸ್ಟೋರಿನ ನೋಡ್ತಾ ಹೋಗೋಣ. ಯಾವ್ದ ಸಿನಿಮಾ ಅಂತ ನೋಡೋದಾದ್ರೆ ಸಿಂಗಾರಿ ಬಂಗಾರಿ ಅಂತಕ್ಕಂಥ ಸಿನಿಮಾ 1989ರಲ್ಲಿ ತೆರೆ ಕಾಣುತ್ತೆ. ವಿನೋದ್ ಆಳ್ವಾ ಹಾಗೂ ಕಾಶಿನಾಥ್ ಅವರು ಈ ಸಿನಿಮಾದಲ್ಲಿ ಸ್ನೇಹಿತರಾಗಿ ನಟಿಸ್ತಾರೆ. ಸಿನಿಮಾ ಸ್ನೇಹ ಪ್ರೀತಿಗಳ ಒಡನಾಟ ತಿಳಿಸುವ ಒಂದು ಅದ್ಭುತ ಸಿನಿಮಾ ಅಂದ್ರೆ ತಪ್ಪಾಗಲಾರದು ಗುರು. ಇಬ್ಬರು ಪ್ರಾಣ ಸ್ನೇಹಿತರು ಒಬ್ಬ ಕೊಳಲನ್ನ ಬಾರಿಸಿದ್ರೆ ಇನ್ನೊಬ್ಬ ಸ್ನೇಹಿತ ಚೆನ್ನಾಗಿ ಆಡುವ ಜೊತೆಗೆ ಡಾನ್ಸ್ ಕೂಡ ಮಾಡ್ತಾ ಇರ್ತಾನೆ. ಅವನು ಓದ್ಬೇಕು ಅಂತ ದೂರದ ಪಟ್ಟಣಕ್ಕೆ ಅಂತ ಹೋಗ್ತಾನೆ. ಅವನಿಗೆ ಒಬ್ಬ ಗೆಳೆಯ ಇರ್ತಾನೆ. ಆ ಗೆಳೆಯ ಕೇಳದಾಗ್ಲಿಲ್ಲ ಅವನು ಓದಿಗೆ ದುಡ್ಡನ್ನ ಕಳಿಸ್ತಾ ಇರ್ತಾನೆ ಪಟ್ಟಣಕ್ಕೆ. ಒಂದು ದಿನ ಪಟ್ಟಣದಿಂದ ಗೆಳೆಯನಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಒಂದು ಪತ್ರ ಬರುತ್ತೆ. ಅದಕ್ಕಾಗಿ ದುಡ್ಡು ಬೇಕು ಅಂತ ಕೇಳಿರ್ತಾನೆ. ಸೊ ಹಳ್ಳಿಯಲ್ಲಿರ್ತಕ್ಕಂತ ಗೆಳೆಯ ತನ್ನ ಗೆಳೆಯನ ಮದುವೆಗಾಗಿ ಸೀರೆ ತಾಳಿ ಎಲ್ಲವನ್ನು ಕಳಿಸ್ಕೊಡ್ತಾನೆ. ಆದ್ರೆ ಕಳಿಸಿದ ಸೀರೆ ತಾಳಿ ಬಟ್ಟೆ ದುಡ್ಡು ಎಲ್ಲಾನು ಮತ್ತೆ ವಾಪಸ್ ಬಂದು ಹಳ್ಳಿಗೆ ಸೇರುತ್ತೆ. ಹಳ್ಳಿಯಲ್ಲಿದ್ದ ಗೆಳೆಯ ಯಾಕೆ ಈ ತರ ಆಯ್ತು ಏನಾಯ್ತು ಅಂತ ಪಟ್ಟಣಕ್ಕೆ ಹುಡುಕಿಕೊಂಡು ಓಡ್ತಾನೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಗೆಳೆಯನಿಗೆ ಹುಚ್ಚಿಡಿರುತ್ತೆ. ಅವನನ್ನು ಹುಚ್ಚ ಆಸ್ಪತ್ರೆಗೆ ಸೇರ್ಸೋದಿಕ್ಕೆ ಅಂತ ಹೋಗ್ತಾನೆ. ಆಗ ಒಬ್ಬ ತುಂಟ ಹುಡುಗಿ ಕಾಲೇಜು ತೋರಿಸಿ ಆಸ್ಪತ್ರೆ ಅಂತ ಹೇಳಿ ಅಲ್ಲಿಗೆ ಕಳ್ಸಿಕೊಟ್ಬಿಡ್ತಾಳೆ. ಸೊ ಅದೇ ಹಾಸ್ಪಿಟ್ಲು ಅಂತ ಅಲ್ಲಿ ಹೋಗ್ತಾನೆ. ಸೊ ಆ ಕಾಲೇಜು ಸ್ಟೂಡೆಂಟ್ಸ್ ಮುಂದೆ ಕೊಳಲನ್ನ ಬಾರಿಸ್ತಾನೆ. ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡ್ತಾನೆ. ಆ ದುಡ್ಡಿದ್ದ ಗೆಳೆಯನನ್ನ ಆಸ್ಪತ್ರೆಗೆ ಸೇರಿಸ್ತಾನೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಆತನಿಗೆ ಸಂಪೂರ್ಣವಾಗಿ ಗುಣ ಆಗೋವರೆಗೂ ನೀನು ಅವನ್ನ ನೋಡಬಾರ್ದು, ಮಾತನಾಡ್ಸಬಾರ್ದು, ಅವನ ಸಂಪರ್ಕಕ್ಕೆ ಬರಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಈ ಮಾತನ್ನ ಕೇಳಿದಂತ ಹಳ್ಳಿಯಲ್ಲಿದ್ದ ಗೆಳೆಯ ಸರಿ ಅಂತ ಒಪ್ಕೊಂತಾನೆ. ಒಪ್ಕೊಂಡು ಯಾವುದೇ ರೀತಿ ಅವನ್ ನೋಡೋದಿಕ್ಕಾಗ್ಲಿ ಏನಕ್ಕಾಗ್ಲಿ ಪ್ರಯತ್ನ ಪಡಲ್ಲ. ಸೊ ಅವನ್ಗೆ ಸ್ವಲ್ಪ ಸ್ವಲ್ಪನೇ ಹುಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಪೂರ್ತಿಯಾಗಿ ಕಡಿಮೆ ಆಗುತ್ತೆ, ಗುಣವಾಗ್ತಾನೆ. ಆಗ ಅವನನ್ನ ಒಬ್ಬ ಡ್ಯಾನ್ಸ್ ಪ್ರೋಗ್ರಾಮರ್ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡೋಗಿ ಮನೇಲಿ ಇಟ್ಕೊಂತಾನೆ. ಈ ವಿಷಯ ತಿಳಿದ ಹಳ್ಳಿಯಲ್ಲಿದ್ದ ಗೆಳೆಯ ಅವನನ್ನ ನೋಡಕ ಅಂತ ಅವ್ರ ಮನೆ ಹತ್ರ ಹೋಗ್ತಾನೆ. ಆಗ ಅವ್ರ ಮನೆಯಲ್ಲಿದ್ದವರು ಬೈದು ಅವನನ್ನ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಒಂದಿನ ಆತನಿಗೆ ಸಂಪೂರ್ಣ ನೆನಪಿಗೆ ಬರುತ್ತೆ. ಆತ ಪ್ರೀತಿಸ್ತಿದ್ದ ಹುಡುಗಿ ಮತ್ತೆ ತನ್ನ ಗೆಳೆಯ ಎಲ್ಲನೂ ನೆನಪಿಗೆ ಬರುತ್ತೆ. ಯಾಕೀಗಾಯ್ತು ಏನು, ಆ ಹುಡುಗಿ ಎಲ್ಲೋದ್ಲು ಎಲ್ಲನೂ ನೆನಪಿಗೆ ಬರುತ್ತೆ. ಆಗ ಆ ಹುಡುಗಿನ ಅಂತ ಹುಡುಕೊಂಡು ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ. ಅವರು ಸಿಕ್ಕುವ ಮೂಲಕ ಸಿನಿಮಾ ಮುಕ್ತಾಯ ಆಗುತ್ತೆ. ಈ ಸಿನಿಮಾ ನೋಡಿದವರು ಖಂಡಿತ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಈ ಸಿನಿಮಾದಲ್ಲಿ ಯಾರೆಲ್ಲ ನಟನೆ ಮಾಡಿದ್ದಾರೆ ಅಂತ ನೀವು ನೋಡೋದಾದ್ರೆ ಕಾಶಿನಾಥ್, ವಿನೋದ್ ಆಳ್ವಾ, ಕಾವ್ಯ, ಜಯರೇಖಾ, ಕೆ.ಎಸ್. ಅಶ್ವಥ್, ಟಿ.ಎನ್. ಬಾಲಕೃಷ್ಣ, ಸದಾಶಿವ ಬ್ರಹ್ಮಾವರಂ, ಮನು, ಕೆ.ಎಸ್. ರಮೇಶ್, ಕೀರ್ತಿ, ಸದಾಶಿವ, ಆಶಲತಾ, ಸೀತಾರ, ಶ್ರೀಮತಿ ರಾವ್, ಪ್ರತಿಭಾ, ಲತಾ, ಜಾಕಿಶು, ಸುಹಾಸ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆನ ಮಾಡಿದ್ದಾರೆ. ಸೌಮ್ಯ ಎಂಟರ್ಪ್ರೈಸಸ್ ಬ್ಯಾನರ್ ನಡಿ ಈ ಸಿನಿಮಾ ನಿರ್ಮಾಣ ಆಗುತ್ತೆ. ಶ್ರೀಮತಿ ಸರ್ವಮಂಗಳ ನಾಗೇಂದ್ರಪ್ಪ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಹಾಗೆ ಈ ಸಿನಿಮಾಗೆ ಸಾಕಷ್ಟು ಸಹಾಯಕ ನಿರ್ದೇಶಕರು ಕೆಲಸ ಮಾಡ್ತಾರೆ. ಅದರಲ್ಲಿ ಎಸ್ ನಾರಾಯಣ್ ಒಬ್ರು, ಅದಾದ್ಮೇಲೆ ಶಿವಯೋಗಿ, ಯೋಗಾನಂದ್, ಕೆ ಶಂಕರ್ ಮತ್ತೆ ಶಂಕರ್ ಅಂತಕ್ಕಂಥವ್ರು ಈ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರಾಗಿ 1989ರಲ್ಲಿ ಕೆಲಸನ ಮಾಡ್ತಾರೆ. ಸೊ ನಿರ್ದೇಶಕರಾಗಿ ಚಂದ್ರಹಾಸ್ ಆಳ್ವಾ ಅವರು ಕೆಲಸನ ಮಾಡಿದ್ರೆ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಸಾಹಿತ್ಯ ಹಂಸಲೇಖ, ಸಂಗೀತ ಹಂಸಲೇಖ, ಸೊ BL ವೇಣು ಅವರ ಸಂಭಾಷಣೆ, ಸೊ ತುಂಬಾನೇ ಅದ್ಭುತವಾಗಿದೆ ಸಿನಿಮಾ. ನಾನು ಈ ಸಿನಿಮಾ ನೋಡಿದೆ, ಸಿಂಗಾರಿ ಬಂಗಾರಿ ಅಂತಕ್ಕಂಥ ಸಿನಿಮಾ. ಸೊ ಸಿನಿಮಾ ಹೇಗೆಲ್ಲ ಇದೆ ಅಂದ್ರೆ
ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಕಷ್ಟ ಕಾಲಕ್ಕೆ ಹೇಗೆಲ್ಲ ನೆರವಾಗ್ತಾನೆ, ಹೇಗೆಲ್ಲ ನೋಡ್ಕೊಂತಾನೆ, ತನ್ನ ತಾಯಿ ಮಗುನ ಯಾವ ರೀತಿ ನೋಡ್ಕೊಂತಾನೋ ಅದೇ ರೀತಿ ತನ್ನ ಸ್ನೇಹಿತನನ್ನ ನೋಡ್ಕೊಂತಾನೆ. ಅವನಿಗೆ ಹುಚ್ಚಿಡ್ದಾಗ್ಲಿ, ಅವನು ಸಿಟಿನಲ್ಲಿ ಓದ್ತಾ ಇರ್ಬೇಕಾದ್ರೆ ಅವನಿಗೆ ದುಡ್ಡು ಕಳ್ಸೋದು. ಸೊ ಎಲ್ಲ ತನ್ನ ತಂದೆ ತಾಯಿ ಮಕ್ಕಳನ್ನ ಹೇಗ್ ನೋಡ್ಕೊಂತೋ ಆ ರೀತಿಯಾಗಿ ಅವನ ಸ್ನೇಹಿತನ ನೋಡ್ಕೊಂತಾನೆ. ಸೊ ಸಿನಿಮಾ ಓವರ್ ಆಲ್ ಹೇಳ್ಬೇಕಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ. ಕಾಶಿನಾಥ್ ಮತ್ತು ವಿನೋದ್ ಆಳ್ವಾ ಅವರು ತುಂಬಾನೇ ಚೆನ್ನಾಗಿ ಈ ಸಿನಿಮಾದಲ್ಲಿ ನಟನೆನ ಮಾಡಿದ್ದಾರೆ. ಸೊ ಸಿನಿಮಾ ಬಂದು ನನಗೇನೋ ತುಂಬಾ ಇಷ್ಟ ಆಯ್ತು ಮೂವಿ. ಸೊ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ದಯಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಮುಂದಿನ ವಿಡಿಯೋಗೆ ನನಗೋಸ್ಕರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗ್ತೀನಿ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.